ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಇನ್ಫಿಬ್ರೋ. ಮತ್ತೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿಮ್ಮ ಮುಂದೆ ಕಾಣ್ತಿರೋದು ಇದು ಕಾಳಿ ನದಿ. ನಾವು ಇವತ್ತು ದಾಂಡೇಲಿಗೆ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ದಾಂಡೇಲಿನ. ಸೊ ಇವಾಗಷ್ಟೇ ರೂಮ್ನ ಚೆಕ್ಔಟ್ ಮಾಡಿ ಸೊ ಈ ರಿವರ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಈ ರಿವರ್ ಕಡೆ ಬಂದಿದ್ದೀವಿ. ವಿಡಿಯೋನ ನೋಡಿ ಕೊನೆವರೆಗೂ ಎಂಜಾಯ್ ಮಾಡಿ. ಎಲ್ಲರ ಗ್ಯಾಂಗ್ನಲ್ಲೂ ಇದ್ದೇ ಇರ್ತಾನೆ ಸೋ ಕಾಲ್ಡ್ ಟ್ರಿಪ್ ಪ್ಲಾನರ್. ದಾಂಡೇಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ ಇವನು. ಇವನಿಗೆ ಯಾಕಪ್ಪ ಪ್ಲಾನರ್ 1 ಅಂತ ಅಂತಿದ್ದೀನಿ ಅನ್ಕೊಂಡ್ರಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗತ್ತೆ. ನಮ್ಮ ಪ್ಲಾನರ್ ಏನು ಮಾಡಿದಪ್ಪ ಅಂದರೆ, ನನ್ನ ಹತ್ರ ಒಬ್ಬ ಏಜೆಂಟ್ ನಂಬರ್ ಇದೆ, ಒನ್ಸ್ ಆಫ್ಟರ್ ರೀಚಿಂಗ್ ದಾಂಡೇಲಿ ವಿಲ್ ಕಾಲ್ ಹಿಮ್ ಅಂತ ನಮ್ಮನ್ನ ಕರ್ಕೊಂಡು ಹೊರಟ. ಆಫ್ಟರ್ ರೀಚಿಂಗ್ ದಾಂಡೇಲಿ ಇನ್ನೇನು ನಮ್ಮ ಹುಡುಗ ಸೋ ಕಾಲ್ಡ್ ಪ್ಲಾನರ್ ರೆಸಾರ್ಟ್ ಬುಕ್ ಮಾಡಲಿಕ್ಕೆ ಅಂತ ಏಜೆಂಟ್ಗೆ ಕಾಲ್ ಮಾಡ್ತಾನೆ. ಅವಾಗ ಆ ಏಜೆಂಟ್ ನಮಗೆ ದಾಂಡೇಲಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಒಂದು ರೆಸಾರ್ಟ್ನ ರೆಕಮೆಂಡ್ ಮಾಡ್ತಾನೆ. ಸೊ ನಾವು ಅಲ್ಲಿಗೆ ರೀಚ್ ಆದಮೇಲೆ ನಮಗೆ ಗೊತ್ತಾಗತ್ತೆ ರೆಸಾರ್ಟ್ ಸರಿ ಇಲ್ಲ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ ಅಂತ ಹೇಳಿ. ಮತ್ತೆ ಪುನಃ ಏಜೆಂಟ್ಗೆ ಕಾಲ್ ಮಾಡಿ ಬೇರೆ ಯಾವುದಾದ್ರೂ ಚೆನ್ನಾಗಿರೋ ರೆಸಾರ್ಟ್ನ ರೆಕಮೆಂಡ್ ಮಾಡಿ ಅಂತ ಕೇಳ್ತೀವಿ. ಸೊ ಅಲ್ಲಿಂದ ಮತ್ತೆ 30 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ರೆಸಾರ್ಟ್ನ ನಮಗೆ ರೆಕಮೆಂಡ್ ಮಾಡ್ತಾರೆ. ಏನೋ ಚೆನ್ನಾಗಿರ್ಬೋದು ಅಂತ ತಿಳಿದು ಮತ್ತೆ ನಾವು 30 ಕಿಲೋಮೀಟರ್ ಜರ್ನಿ ಮಾಡ್ತೀವಿ ಆ ರೆಸಾರ್ಟ್ ರೀಚ್ ಆಗಕ್ಕೆ. ಬಟ್ ಅಗೇನ್ ವಿ ಆರ್ ಡಿಸಪಾಯಿಂಟೆಡ್. ಫಸ್ಟಿಗೆ ರೆಕಮೆಂಡ್ ಮಾಡಿದ್ಕಿಂತ ಈ ರೆಸಾರ್ಟು ಇನ್ನೂ ಖರಾಬ್ ಆಗಿತ್ತು. ಸೊ ಇನ್ನೇನು ಟ್ರಿಪ್ ಕ್ಯಾನ್ಸಲ್ ಮಾಡಿ ಮನೆ ಸೇರೋಣ ಅನ್ಕೊಂತಿದ್ದಂಗೆ ನಮ್ಮ ಇನ್ನೊಬ್ಬ ಸ್ಪಾಟ್ ಪ್ಲಾನರ್ ಹುಡ್ಕೊಂತಾನೆ, ಸೋ ಕಾಲ್ಡ್ ಟ್ರಿಪ್ ಪ್ಲಾನರ್ 2. ಇವನೇನು ಮಾಡ್ತಾನಂದರೆ ಗೂಗಲ್ ಮ್ಯಾಪ್ನಲ್ಲಿ ನಿಯರ್ ಬೈ ರೆಸಾರ್ಟ್ಸ್ನ ಹುಡುಕಿ ಅದರಲ್ಲಿ ಸುಮಾರು ಸಾಲ್ಟ್ ಔಟ್ ಮಾಡಿ ಫೈನಲಿ ಒಂದೊಳ್ಳೆ ರೆಸಾರ್ಟ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಸೊ ಗೈಸ್, ಇದೇ ನೋಡಿ ಡ್ರೀಮ್ ಫ್ಲವರ್ ರೆಸಾರ್ಟ್. ನಾವು ಇಲ್ಲಿ 2:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡಿಕೊಂಡು ಫಸ್ಟ್ ಹೋಗಿದ್ದೆ ಕ್ಯಾಂಟೀನ್ ಕಡೆಗೆ. ಅಲ್ಲಿ ಊಟ ಎಲ್ಲ ಮುಗಿಸಿ 1 ಅವರ್ ನಿದ್ದೆ ಮಾಡಿ 4 ಗಂಟೆ ಅಷ್ಟೊತ್ತಿಗೆ ಎದ್ದು ಹೊರಗೆ ಬರ್ತೀವಿ ರೆಸಾರ್ಟ್ ಆ್ಯಕ್ಟಿವಿಟಿನ ಮಾಡಲಿಕ್ಕೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎದ್ದು ಬಿದ್ದು ಫೋಟೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಜಿಪ್ ಲೈನರ್ ಆಗಲಿಕ್ಕೆ. ಸೊ ಈ ಜಿಪ್ ಲೈನರ್ ಮುಗಿದ ತಕ್ಷಣ ನಾವು ಮಾಡಿದ್ದೆ ರೇನ್ ಡ್ಯಾನ್ಸ್. ಸಾರಿ, ನಾವು 4 ಜನ ಏನು ರೇನ್ ಡ್ಯಾನ್ಸ್ ಮಾಡಲಿಲ್ಲ. ಸೊ 4 ಜನರಲ್ಲಿ 2 ಮಾತ್ರ ರೇನ್ ಡ್ಯಾನ್ಸ್ ಮಾಡಿದ್ದು. ಸೊ ಎಂಜಾಯ್ ಮಾಡಿ ನೋಡಿಕೊಂಡು. ರೇನ್ ಡ್ಯಾನ್ಸ್ನ ನೋಡಿಕೊಂಡು ಎಂಜಾಯ್ ಮಾಡಿ ನೆಕ್ಸ್ಟ್ ಫೈರ್ ಕ್ಯಾಂಪ್ನ ಅಟೆಂಡ್ ಮಾಡ್ತೀವಿ. ಅಲ್ಲೇ ಕೂತು ಚಿಲ್ಲಾಗಿ ಡ್ಯಾನ್ಸ್ ಮಾಡಿ ಡಿನ್ನರ್ ಪಾರ್ಟಿ ಕೂಡ ಮುಗಿಸ್ಕೊಂಡು ರೂಮ್ನ ಸೇರ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. So-called boys are getting ready. ಹಾಯ್, ನಿಮ್ಮ ಹೆಸರು ಹೇಳಿ ಬೈ. ನನ್ನ ಹೆಸರು ಕ್ಯಾಪ್ಟನ್ ಅಕ್ಷಯ್ ಅಂತ ಹೇಳ್ಬಿಟ್ಟು ರಿವರ್ ರಾಫ್ಟಿಂಗ್ ಗೈಡು. ಇದು ಅಲ್ಪ ವಾಟರ್ ಆ್ಯಕ್ಟಿವಿಟೀಸಿಂದ ನಾವು ರಿವರ್ ರಾಫ್ಟಿಂಗ್ ಎಲ್ಲರಿಗೆ ರಿವರ್ ರಾಫ್ಟಿಂಗ್ ಮಾಡಿಸ್ಬಿಟ್ಟು ಓಕೆ ಎಲ್ಲರನ್ನ ಎಂಜಾಯ್ಮೆಂಟ್ ಮಾಡಿ ಕ್ರೇಜಿಯಾಗಿ ಕರ್ಕೊಂಡೋಗಿ ಕ್ರೇಜಿಯಾಗಿ ಕರ್ಕೊಂಡು ಬರ್ತೀವಿ. ಓಕೆ, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು.
मजा नहीं आ रहा है। हेलो हेलो ಹಾಯ್ ಗಾಯ್ಸ್, ನಿಮ್ಮ ಬ್ಲಾಗರ್ ಇಲ್ಲಿದೆ ನೋಡಿ, ಹಾಯ್ ಮಾಡಿ ಎಲ್ಲರೂ. ಹಾಯ್. हेलो हेलो ಯಾವ ಇವೆಲ್ಲ मंगल भावनया ನೀವೆಲ್ಲ ಫ್ರೆಂಡ್ಸ್. ಇಮೋಷನಲ್ ಡ್ಯಾಮೇಜ್. ಏನಾಗಲ್ಲ ತುಣ್ಯ ಸಿಂಗಲ್ ಬೋಟಿದೆ. ನುಗ್ಲಿ ಬನಾನ. ಇನ್ನೊಂದು ತೊಯ್ಬಾರ್ದಂತ ಮಾಡಿದ್ರೆ ಕರೆಕ್ಟ್ ಹುಬ್ಳ ನೋಡ್ಲಿ. ಇಟ್ಸ್ ರೆಕಾರ್ಡಿಂಗ್ ಬ್ರೋ. ಗೋಪ್ರೋ ಅಗರ್ ಕುಂದಿರ್ಬೇಕಾ? ಸ್ವಲ್ಪ ಪೂರ್ತಿ ಕೇಳೋರ್ದು ನೋಡಿ, ಈ ತರ ಮೇಲ್ಗಡೆ ಇರ್ಬೇಕು. ಒಂದ್ ತಮ್ ಡೌನ್ ಇಲ್ಲಿ ನೋಡಿ, ಇದು ಟೀ ಗ್ರೀಪ್ ಇರ್ತದೆ. ಮತ್ತೆ ಸ್ಟಾಪ್ ಅಂದಾಗ ನಿಮ್ ಪೆಡಲ್ ಎಲ್ಲ ತೊಡಿ ಮೇಲೆ ಇಟ್ಕೋಬೇಕು. ಸರಿನಾ ಗೈಸ್? ಓಕೆ. ಫಾರ್ವರ್ಡ್ ಮಾಡಿ. ಪೆಡಲ್ ತುಡಿ ಮೇಲೆ ಇಟ್ಕೋಬೇಕು. ಬರೀ ಇಂಥದೆಯಾ? ಒಟ್ಟಿಗೆ ಒಬ್ಬೊಬ್ರು ಒಂದೊಂದು ಮಾಡ್ಬಿಡ್ರಿ, ಒಟ್ಟಿಗೆ ಮಾಡಿ. सफेद कपड़ा ओ ಚಂದ ಹೇಳಿದನ ಹೂಕರಕ್ಕ ಅಂತ ಹೇಳ್ತೀನಿ ಮಾಡ. जोर लगा के जोर लगा के जोर लगा के बुलेट ಮೇಲೆ ಬಂದೇನ ತಾರ ತಂದ ಬುಲೆಟ್ ಗಾಡಿ ಮೇಲೆ ಮೆರೆದನ ಕಾರ ತಂದ ತರಬೇನ ಕೇಳಿ ಹೇಳ ನಿಮ್ಮಪ್ಪನ ನಾ ಈಗ ಬಡವೇನ. हमारी भाभी कैसी है? ನನಗಿದ್ರ ಒಂಥರ ಸಂತೋಷ. ऐसा जोर लगा के ऐसा ಬ್ಲಾಗ್ ಮಾಡ್ತಾನ ಮತ್ತೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಈ ಬೆಳಗ್ಗೆ ಎದ್ದಿ ಮಗನ ಮಕ್ಕ ನಾನು
ನಮ್ಮ ಕಡೆ ಗೋಪುರ ಐತೆ. जोर लगा के जोर लगा के पैसा ಸ್ಪೀಡ್ದಾಗ ಚೆನ್ನಾಗಿ ಕೊಟ್ಟಿದ್ರು ಹಾಂ ಸ್ಪೀಡ್ 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 ಇನ್ನೂ ಸ್ಪೀಡ್ ಆಗಬೇಕು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.